ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೆಲದ ಮೇಲೆ ಪುಟ್ಟದಾಗಿ ಬೆಳೆಯುವ ನೆಲನೆಲ್ಲಿಯ ಆರೋಗ್ಯ ಗುಣ ಮಾತ್ರ ಬೆಟ್ಟದಷ್ಟು. ನೆಲದ ಮೇಲೆ ಹರಡಿಕೊಳ್ಳುವ ಪುಟ್ಟ ಗಿಡ ನೆಲನೆಲ್ಲಿ ಆರೋಗ್ಯವನ್ನು ವೃದ್ಧಿಸಲು ಉತ್ತಮ ಮೂಲಿಕೆಯಾಗಿದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ಮಾತಿದೆ. ಇದು ಗಿಡಮೂಲಿಕೆಗಳ ವಿಚಾರಕ್ಕೆ ಬಂದಾಗ ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ. ಯಾಕೆಂದರೆ ಅಂಗೈ ಅಗಲದಷ್ಟು ಇರುವ ಸಸ್ಯಗಳು ಊಹಿಸಲಾರದಷ್ಟು ಪ್ರಯೋಜನಗಳನ್ನು ನೀಡುತ್ತವೆ. ದಿನನಿತ್ಯ ನಮ್ಮ ಕಣ್ಣೆದುರು ಕಳೆಗಿಡದಂತೆ ಕಾಣುವ ಅದೆಷ್ಟೋ ಗಿಡಗಳು ಅನೇಕ ಆರೋಗ್ಯ ವೃದ್ಧಿಸುವ ಗುಣಗಳನ್ನು ಹೊಂದಿವೆ. ಅವುಗಳಲ್ಲಿ ಒಂದು ನೆಲನೆಲ್ಲಿ ಗಿಡ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ. ಮಣ್ಣಿನಲ್ಲಿ ಪುಟ್ಟದಾಗಿ ಬೆಳೆಯುವ ಈ ಗಿಡದ ಎಲೆಗಳು ಚಿಕ್ಕ ಚಿಕ್ಕದಾಗಿರುತ್ತದೆ. ಮಲೆನಾಡಿನ ನೆಲದಲ್ಲಿ ಹೆಚ್ಚಾಗಿ ಕಂಡುಬರುವ ಈ ಸಸ್ಯ ನೆಲದ ಮೇಲೆ ಹರಡಿಕೊಂಡಿರುತ್ತದೆ. ಇದು ಅನೇಕ ರೈತರ ಆರ್ಥಿಕ ಆದಾಯದ ಬೆಳೆ ಕೂಡ ಹೌದು. 10 ಸೆಂಟಿಮೀಟರ್ನಿಂದ 50ರಿಂದ 60 ಸೆಂಟಿಮೀಟರ್ನವರೆಗೂ ಈ ಗಿಡ ಬೆಳೆಯುತ್ತದೆ. ರೋಗ ನಿರೋಧಕ ಶಕ್ತಿಯಿಂದ ವೃದ್ಧಿಯಿಂದ ಹಿಡಿದು ಶೀತ, ನೆಗಡಿಯಂತಹ ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಇದು ಉತ್ತಮ ಮನೆಮದ್ದಾಗಿದೆ. ಈ ನೆಲನೆಲ್ಲಿಯನ್ನು ತಂಬುಳಿ, ಕಷಾಯ, ಚಟ್ನಿಯನ್ನು ಮಾಡಿ ಸೇವಿಸಬಹುದು. ಜ್ವರಕ್ಕೆ ಉತ್ತಮ ಮನೆಮದ್ದು. ಆಗಾಗ ಬೀಳುವ ಮಳೆ, ಬಿಸಿಲಿನಿಂದ ಆರೋಗ್ಯದಲ್ಲಿ ಏರುಪೇರಾಗಿ ಜ್ವರ, ಶೀತ ಕಾಡುತ್ತದೆ. ಇದಕ್ಕೆ ನೆಲನೆಲ್ಲಿ ಉತ್ತಮ ಮನೆಮದ್ದಾಗಿದೆ. ನೆಲನೆಲ್ಲಿ ಕಷಾಯವನ್ನು ಮಾಡಿ ಸೇವಿಸಿದರೆ ಜ್ವರ ಬೇಗನೆ ಗುಣಮುಖವಾಗುತ್ತದೆ. ಅಲ್ಲದೆ ದೇಹದ ತಾಪಮಾನವನ್ನು ನಿಯಂತ್ರಿಸಲು ನೆರವಾಗುತ್ತದೆ. ಅಲ್ಲದೆ ದೇಹದಲ್ಲಿ ಕೆಲವೊಮ್ಮೆ ಉರಿಯ ಅನುಭವವಾಗುತ್ತದೆ. ಇದು ಕೂಡ ನೆಲನೆಲ್ಲಿಯ ಬಳಕೆಯಿಂದ ಕಡಿಮೆಯಾಗುತ್ತದೆ. ನೆಲನೆಲ್ಲಿ ಗಿಡವನ್ನು ತಂದು ನೀರಿನಲ್ಲಿ ಚೆನ್ನಾಗಿ ತೊಳೆದು 4 ಲೋಟ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ, ನಂತರ ಅದು ಅರ್ಧ ಭಾಗಕ್ಕೆ ಇಳಿಯುವಷ್ಟು ಕುದಿಸಿ ಸೋಸಿಕೊಂಡು ಸ್ವಲ್ಪ ಬೆಲ್ಲ ಹಾಕಿಕೊಂಡು ಕುಡಿಯಿರಿ. ಜ್ವರದ ತೀವ್ರತೆ ಜಾಸ್ತಿ ಇದ್ದಾಗ ದಿನಕ್ಕೆ 2ರಿಂದ 3 ಬಾರಿ ಸೇವಿಸಿ. ಜ್ವರ ಗುಣಮುಖವಾಗಿ ದೇಹಕ್ಕೆ ಶಕ್ತಿಯು ಬರುತ್ತದೆ. ಲಿವರ್ನ ಆರೋಗ್ಯಕ್ಕೆ ಹೇಳಿ ಮಾಡಿಸಿದ ಔಷಧ. ನೆಲನೆಲ್ಲಿ ನೋಡಲು ಪುಟ್ಟದಾಗಿದ್ದರೂ ಆರೋಗ್ಯ ಗುಣಗಳ ತುಂಬ ದೊಡ್ಡದು. ಹೀಗಾಗಿ ನಿಮ್ಮ ಲಿವರ್ ಆರೋಗ್ಯಕ್ಕೆ ನೆಲನೆಲ್ಲಿ ಹೇಳಿ ಮಾಡಿಸಿದ ಔಷಧ. ಮದ್ಯಪಾನ ಮಾಡಿ ಲಿವರ್ ಹಾನಿಗೊಳಗಾದವರಿಗೆ ಇದು ಉತ್ತಮವಾಗಿದೆ. 2ರಿಂದ 3 ನೆಲನೆಲ್ಲಿ ಗಿಡವನ್ನು ತಂದು ಕುದಿಯುವ ನೀರಿನಲ್ಲಿ ಹಾಕಿ ಕುದಿಸಿ ಅದನ್ನು ಸೋಸಿಕೊಂಡು ಪ್ರತಿದಿನ ಬೆಳಿಗ್ಗೆ ಸೇವಿಸಿ. ಹಸಿಯಾದ ಗಿಡ ಸಿಗಲಿಲ್ಲವೆಂದು ಚಿಂತೆ ಬೇಡ. ಅಂಗಡಿಗಳಲ್ಲಿ ಒಣಗಿಸಿದ ನೆಲನೆಲ್ಲಿ ಗಿಡ ಸಿಗುತ್ತದೆ. ಅದನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಸೇವಿಸಿ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಆದಷ್ಟು ಫ್ರೆಶ್ ನೆಲ್ಲಿ ಗಿಡ ಬಳಕೆ ಉತ್ತಮ. ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತದೆ. ಬದಲಾಗುತ್ತಿರುವ ಹವಾಮಾನ, ಕೊರೋನಾ ಆತಂಕ, ಮಳೆಗಾಲದಲ್ಲಿ ಹರಡುವ ಕಾಯಿಲೆಗಳು ಆರೋಗ್ಯವನ್ನು ಹದಗೆಡಿಸುತ್ತವೆ. ಇದಕ್ಕೆಲ್ಲ ಕಾರಣ ರೋಗ ನಿರೋಧಕ ಶಕ್ತಿಯ ಕೊರತೆ. ಇದಕ್ಕೆ ನೆಲನೆಲ್ಲಿ ರಾಮಬಾಣದಂತೆ ಕೆಲಸ ಮಾಡುತ್ತದೆ. ನೆಲನೆಲ್ಲಿಯ ತಂಬುಳಿ ಅಥವಾ ಚಟ್ನಿಯನ್ನು ಮಾಡಿ ಊಟದ ಜೊತೆಗೆ ತಿನ್ನುವ ಅಭ್ಯಾಸವಿಟ್ಟುಕೊಂಡ್ರೆ ದೇಹಕ್ಕೆ ರೋಗವನ್ನು ತಡೆಗಟ್ಟಬಹುದಾದಷ್ಟು ಪ್ರತಿರೋಧ ಶಕ್ತಿಯನ್ನು ಪಡೆದುಕೊಳ್ಳಬಹುದು. ಆದ್ದರಿಂದ ನಿಮ್ಮ ಮನೆಯ ಹಿತ್ತಲಿನಲ್ಲಿ ಎಲ್ಲಾದರೂ ನೆಲನೆಲ್ಲಿ ಗಿಡ ಕಂಡುಬಂದರೆ ಅವಶ್ಯವಾಗಿ ಬೆಳೆಸಿ. ಆಪತ್ಕಾಲದಲ್ಲಿ ಉಪಯೋಗಕ್ಕೆ ಬರುವುದು ಪಕ್ಕಾ. ಮೂತ್ರದ ಸಮಸ್ಯೆಗಳಿದ್ರೆ ನೆಲನೆಲ್ಲಿ ಮೂತ್ರದ ಸಮಸ್ಯೆಗಳಿದ್ರೆ ಬೆರಳೆಣಿಕೆಯಷ್ಟು ದಿನಗಳಲ್ಲಿ ಅದನ್ನು ಪರಿಹಾರ ಮಾಡುತ್ತದೆ. ನೆಲನೆಲ್ಲಿ ಗಿಡದ ಎಲೆಗಳನ್ನು ತಂದು ಅದರ ರಸವನ್ನು ತೆಗೆದು ಕುಡಿಯುತ್ತಾ ಬಂದರೆ ಮೂತ್ರಕೋಶದ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಉರಿ ಮೂತ್ರ, ಮೂತ್ರಕೋಶದ ಕಲ್ಲು, ಯೋನಿಯಲ್ಲಿ ನೋವಿನಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತದೆ. ನೆಲನೆಲ್ಲಿ ಸೊಪ್ಪಿನ ಬಳಕೆ ಆದಷ್ಟು ಹಸಿದ ಹೊಟ್ಟೆಯಲ್ಲಿರಲಿ. ಆಗ ಮದ್ದು ದೇಹಕ್ಕೆ ತಾಗುತ್ತದೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆಲನೆಲ್ಲಿ ಸೊಪ್ಪಿನ ರಸವನ್ನು ತೆಗೆದು ಸೇವಿಸಿ. ಇದು ಹೊಟ್ಟೆಯ ಸಮಸ್ಯೆಗಳನ್ನು ಕೂಡ ಸರಿ ಮಾಡುತ್ತದೆ. ಹೊಟ್ಟೆ ನೋವು, ಅಜೀರ್ಣದಂಥ ಅನಾರೋಗ್ಯಕ್ಕೆ ಉತ್ತಮ ಮನೆಮದ್ದಾಗಿದೆ. ಮಧುಮೇಹ ನಿಯಂತ್ರಣ. ಇತ್ತೀಚಿನ ದಿನಗಳಲ್ಲಿ ಮಧುಮೇಹ ಸಾಮಾನ್ಯ ಕಾಯಿಲೆಯಂತಾಗಿದೆ. ಆದರೆ ಅದರ ತೀವ್ರತೆ ಮಾತ್ರ ಕಡಿಮೆ ಇಲ್ಲ. ಆಗಾಗ ಸುಸ್ತು, ತಲೆ ಸುತ್ತುವಿಕೆ ಮಧುಮೇಹಿಗಳಲ್ಲಿ ಹೆಚ್ಚು ತೊಂದರೆ ನೀಡುತ್ತದೆ. ನೆಲನೆಲ್ಲಿ ರಕ್ತದಲ್ಲಿನ ಇನ್ಸುಲಿನ್ ಮಟ್ಟವನ್ನು ಸಮತೋಲನದಲ್ಲಿರಿಸಿ ಮಧುಮೇಹವನ್ನು ನಿಯಂತ್ರಿಸಲು ಸಹಾಯಕವಾಗಿದೆ. ಈ ಕುರಿತು ಹಲವು ಅಧ್ಯಯನಗಳು ಕೂಡ ಸಾಬೀತು ಮಾಡಿವೆ. ಹೀಗಾಗಿ ಮಧುಮೇಹಿಗಳು ನೆಲನೆಲ್ಲಿಯನ್ನು ಬಳಸುವುದು ಉತ್ತಮವಾಗಿದೆ. ನೆಲನೆಲ್ಲಿ ಕಷಾಯವನ್ನು ಮಾಡಿ ಸೇವಿಸಿದರೆ ರುಚಿಯಾಗಿ ಇರುತ್ತದೆ. ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು. ನೆಲನೆಲ್ಲಿಯ ಗಿಡವನ್ನು ತಂದು ಚೆನ್ನಾಗಿ ತೊಳೆದು ನೀರಿಗೆ ಹಾಕಿ ಕುದಿಸಿಕೊಳ್ಳಿ. ನಂತರ ಅದನ್ನು ಸೋಸಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ. ಯಾವುದೇ ಮೂಲಿಕೆಗಳ ಔಷಧವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಮಾತ್ರ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಆದ್ದರಿಂದ ನೆಲನೆಲ್ಲಿ ನಿಮ್ಮ ಆರೋಗ್ಯ ಸ್ನೇಹಿತ ಎನ್ನುವುದರಲ್ಲಿ ತಪ್ಪಿಲ್ಲ.
ಸ್ನೇಹಿತರೆ, ಈ ಗಿಡ ಎಷ್ಟೊಂದು ಪವರ್ಫುಲ್ ಅಂತ ನಾವು ಎಷ್ಟೋ ರೀತಿಯಲ್ಲಿ ಕಾಯಿಲೆಗಳನ್ನು ಗುಣಪಡಿಸಿಕೊಳ್ಳಲು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತೇವೆ. ಆದರೆ ನಮ್ಮ ಸುತ್ತಲೂ ಇರುವಂಥ ಇಂಥ ಗಿಡಗಳು ನಮಗೆ ದೇವರು ಕೊಟ್ಟಂಥ ವರ, ಆದರೆ ಅದನ್ನು ಮಾತ್ರ ನಾವು ಗಮನಿಸುವುದಿಲ್ಲ. ಈ ನೆಲನೆಲ್ಲಿ ಗಿಡವನ್ನು ಮೂಳೆ ಮುರಿದ ಕಡೆ ಯಾವ ಯಾವ ರೀತಿ ಕಟ್ಟಬೇಕು ಅಂತ ನೋಡೋಣ. ಕೆಲವು ನೆಲನೆಲ್ಲಿ ಗಿಡಗಳನ್ನು ಕಲ್ಲುಪ್ಪಿನ ಜೊತೆ ಬೆರೆಸಿ ಅರೆದು ಈ ಮಿಶ್ರಣವನ್ನು ಮೂಳೆ ಮುರಿದ ಕಡೆ ಇಟ್ಟು ಅದರ ಮೇಲೆ ಒಂದು ಬಟ್ಟೆ ಕಟ್ಟಿದರೆ ನಿಧಾನವಾಗಿ ಮುರಿದ ಮೂಳೆಗಳು ಕೂಡಿಕೊಳ್ಳುತ್ತದೆ. ಈ ಮಿಶ್ರಣವನ್ನು ದೇಹದ ಮೇಲೆ ಆಗಿರುವಂಥ ಗಾಯಗಳು ಅಥವಾ ಅಲರ್ಜಿ ಇಡುವ ಕಡೆ ಬಳಸಿದರೆ ಅತಿ ಬೇಗನೆ ಮಚ್ಚೆ ಕೂಡ ಇರದಂತೆ ಅಲರ್ಜಿ ಅಥವಾ ಗಾಯಗಳು ಮಾಯವಾಗುತ್ತೆ. ಸ್ನೇಹಿತರೆ, ಹಲ್ಲುಜ್ಜಿ 10 ನಿಮಿಷದಲ್ಲಿಯೇ ಕೆಲವರಿಗೆ ಬಾಯಿ ದುರ್ನಾತ ಬರುತ್ತದೆ. ಅದಕ್ಕಾಗಿ ಅವರು ಆಗಾಗ ಬಾಯಿ ಮುಕ್ಕಳಿಸೋದು, ದಿನದಲ್ಲಿ 2-3 ಸಲ ಹಲ್ಲುಜ್ಜೋದು, ಮೌತ್ ಫ್ರೆಶರ್ನ ಬಳಸೋದು, ಚೂಯಿಂಗ್ ಗಮ್ ತಿನ್ನುವುದು ಈ ಎಲ್ಲ ಮಾಡ್ತಾ ಇರ್ತಾರೆ. ಆ ನೆಲನೆಲ್ಲಿ ಗಿಡವನ್ನು ಚೆನ್ನಾಗಿ ಕುಟ್ಟಿ ಆ ಮಿಶ್ರಣವನ್ನು 1 ಲೋಟ ನೀರಿನಲ್ಲಿ ಹಾಕಿ ರಾತ್ರಿ ಎಲ್ಲ ಹಾಗೆ ಬಿಟ್ಟು ಬೆಳಿಗ್ಗೆ ಹಲ್ಲುಜ್ಜಿದ ಮೇಲೆ ಆ ನೀರಿನಿಂದ ಬಾಯಿ 3 ಸಲ ಮುಕ್ಕಳಿಸಿದರೆ ಆ ಇಡೀ ದಿನ ಬಾಯಿ ದುರ್ನಾತ ಬರುವುದಿಲ್ಲ. ಇನ್ನು ಶೀತ, ನೆಗಡಿ, ಕೆಮ್ಮು ಸಮಸ್ಯೆ ಇರುವವರು ಈ ನೆಲನೆಲ್ಲಿ ಕಷಾಯ ಕುಡಿದರೆ ಅತಿ ಬೇಗನೆ ಶೀತ, ನೆಗಡಿ, ಕೆಮ್ಮು ಹೊರಟು ಹೋಗುತ್ತದೆ. ಸ್ನೇಹಿತರೆ, ಈ ಗಿಡದ ರಸ 1 ಚಮಚ ಅಥವಾ 1 ಗಿಡದ ಪುಡಿಯನ್ನು 3 ದಿನಗಳ ಕಾಲ 1 ಚಮಚ ತಿಂದರೆ ಕಾಯಿಲೆ ಹೊರಟು ಹೋಗುತ್ತದೆ. ಹಾಗೆ ಹಸಿವಾಗದೇ ಇರುವುದು ಅಥವಾ ತಿಂದಿರುವುದು ಜೀರ್ಣವಾಗದೇ ಇದ್ದರೆ ಈ ನೆಲನೆಲ್ಲಿ ರಸವನ್ನು ಊಟ ತಿನ್ನುವುದಕ್ಕೂ ಮೊದಲು 1 ಚಮಚದಂತೆ ಕೆಲ ದಿನಗಳ ಕಾಲ ಕುಡಿಯುತ್ತಿದ್ದರೆ ಈ ಸಮಸ್ಯೆ ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ. ನಮ್ಮ ಮನೆಯಲ್ಲಿ ಯಾವ ವಯಸ್ಸಿನವರಿಗಾದರೂ ಸರಿ ಬಿಕ್ಕಳಿಕೆ ನಿಲ್ಲದೆ ಬರುತ್ತಿದ್ದರೆ ನೆಲನೆಲ್ಲಿ ಎಲೆಗಳ ರಸದಲ್ಲಿ ಸ್ವಲ್ಪ ಸಕ್ಕರೆ ಬೆರೆಸಿ ಕುಡಿದರೆ ಕೂಡಲೇ ಬಿಕ್ಕಳಿಕೆ ನಿಂತು ಹೋಗುತ್ತದೆ. ಇನ್ನು ಮಲಬದ್ಧತೆಗಾದರೆ ಈ ಗಿಡ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ನೆಲನೆಲ್ಲಿ ಗಿಡದ ಎಲೆಗಳನ್ನು ಅರೆದು ಚಿಕ್ಕ ಚಿಕ್ಕ ಗುಳಿಗೆಗಳಂತೆ ತಯಾರಿಸಿಕೊಂಡು ಪ್ರತಿದಿನ ಮಲಗುವ ಮುಂಚೆ 1 ಗುಳಿಗೆ ತಿನ್ನುತ್ತಿದ್ದರೆ ಮಲಬದ್ಧತೆ ಸಂಪೂರ್ಣವಾಗಿ ಗುಣವಾಗುತ್ತದೆ. ಕೆಲ ಮಹಿಳೆಯರಲ್ಲಿ ಮುಟ್ಟಿನ ಸಮಸ್ಯೆ ಇರುತ್ತದೆ, ಆದರೆ ತುಂಬ ದಿನಗಳು ರಕ್ತಸ್ರಾವ ಆಗುವುದು ಅಥವಾ ತಿಂಗಳಿಗೆ 2 ಸಲ ಮುಟ್ಟಾಗುವುದು ಅಥವಾ 2 ತಿಂಗಳಾದರೂ ಮುಟ್ಟಾಗದೇ ಇರುವುದು, ಇಂಥ ಸಮಸ್ಯೆಗಳಿದ್ರೆ ಈಗ ನಾನು ಹೇಳಿದಂಥ ಗುಳಿಗೆಯನ್ನು ಅಕ್ಕಿ ತೊಳೆದ ನೀರಿನಲ್ಲಿ ಬೆರೆಸಿ ಕುಡಿದರೆ ಈ ಸಮಸ್ಯೆ ಪೂರ್ತಿಯಾಗಿ ಹೊರಟು ಹೋಗುತ್ತೆ. 1-2 ಸಲ ಅಕ್ಕಿ ತೊಳೆದು ಆ ನೀರನ್ನು ಚೆಲ್ಲಿ 3ನೇ ಸಲ ಅಕ್ಕಿ ತೊಳೆದು ಆ ನೀರನ್ನು ಮಾತ್ರ ಕುಡಿಯಲು ಬಳಸಬೇಕು. ಗಿಡದ ಕಷಾಯವನ್ನು ಪ್ರತಿದಿನ ಕುಡಿಯುತ್ತಿದ್ದರೆ ಹಾಳಾಗಿರುವ ಲಿವರ್ ಕೂಡ ಸರಿ ಹೋಗುತ್ತದೆ. ಹಾಗೆಯೇ ರಕ್ತದಲ್ಲಿರುವ ಗ್ಲೂಕೋಸ್ ಲೆವೆಲ್ ಕಡಿಮೆಯಾಗಿ ಶುಗರ್ ಹೊರಟು ಹೋಗುತ್ತದೆ. ನೀವು ಈ ಎಲೆಗಳನ್ನು ಬಳಸುವಾಗ ಹಿಂದೆ ಇರುವ ಕಾಯಿ ಸಮೇತ ಬಳಸಬೇಕು. ಹಾಗಾಗಿ ಒಂದೊಂದೇ ಗೆರೆ ಬಿಡಿಸುತ್ತಾ ಕುಳಿತುಕೊಳ್ಳಬೇಡಿ. ಮಧ್ಯದಲ್ಲಿರುವ ಕಡ್ಡಿಯನ್ನು ಬಿಟ್ಟು ಮೇಲಿರುವ ಎಲೆಗಳಿಗೆ ಅಂಟಿಕೊಂಡಿರುವ ಕಡ್ಡಿಯನ್ನು ಪೂರ್ತಿಯಾಗಿ ಬಳಸಿಕೊಳ್ಳಿ. ಇನ್ನು ಪ್ರತಿದಿನ ಈ ಎಲೆಗಳನ್ನು ಹಾಗೆ ಅಗೆದು ತಿನ್ನುತ್ತಿದ್ದರೆ ಮೈಯಲ್ಲಿರುವ ಕೊಬ್ಬು ಕಡಿಮೆಯಾಗಿ ಸಣ್ಣ ಆಗುತ್ತಾರೆ. ಕೆಲವರಿಗೆ ಜ್ವರ ಹೋಗಲ್ಲ, ಆಗಾಗ ಜ್ವರ ಬರ್ತಾ ಇರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಈ ಎಲೆಗಳನ್ನು ಅರೆದು ಚಿಕ್ಕ ಚಿಕ್ಕ ಗುಳಿಗೆಗಳಂತೆ ತಯಾರಿಸಿಕೊಂಡು ಬೆಳಿಗ್ಗೆ 1 ಹಾಗೂ ರಾತ್ರಿ 1 ತಿನ್ನುತ್ತಿದ್ದರೆ ಎಂಥ ಕಠಿಣ ಜ್ವರವಾದರೂ 1-2 ದಿನಗಳಲ್ಲೇ ಹೊರಟು ಹೋಗುತ್ತೆ. ಈ ಗಿಡದಲ್ಲಿರುವಂಥ ಬೇರು, ಕಡ್ಡಿ, ಎಲೆ, ಹೂ, ಕಾಯಿ ಎಲ್ಲವೂ ಕೂಡ ನಮ್ಮ ದೇಹಕ್ಕೆ ಅಮೃತದಂತೆ ಕೆಲಸ ಮಾಡುತ್ತದೆ. ಹಾಗಾಗಿ ಸ್ನೇಹಿತರೆ, ಈ ಗಿಡ ಎಲ್ಲಿ ಕಾಣಿಸಿದರೂ ಬಿಡದೆ ಕಿತ್ತು ತಂದುಕೊಳ್ಳಿ. ನಮಗೆ ಜಾಸ್ತಿ ಸಿಕ್ಕರೆ ಮನೆಗೆ ತಂದ ನಂತರ ಚೆನ್ನಾಗಿ ತೊಳೆದು ಅರೆದು ಚಿಕ್ಕ ಚಿಕ್ಕ ಗುಳಿಗೆಯಂತೆ ಮಾಡಿಕೊಂಡು ಚೆನ್ನಾಗಿ ಬಿಸಿಲಿರುವಾಗ 3 ದಿನಗಳ ಕಾಲ ಒಣಗಿಸಿಟ್ಟುಕೊಂಡ್ರೆ 1 ವರ್ಷದವರೆಗೂ ಕೂಡ ಇದನ್ನು ಉಪಯೋಗಿಸಬಹುದು. ಅಥವಾ ಈ ಎಲೆಗಳನ್ನು ಹಾಗೆ ಒಣಗಿಸಿ ಪುಡಿ ಮಾಡಿ ಕೂಡ 1 ವರ್ಷದವರೆಗೂ ನೀವು ಸ್ಟೋರ್ ಮಾಡಿಕೊಳ್ಳಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಮಲ್ಲಿಗೆ ಹೂ ತನ್ನ ಅಂದ, ಮೃದುವಾದ ಬಿಳಿ ಬಣ್ಣ ಹಾಗೂ ಅದ್ಭುತ ಪರಿಮಳದಿಂದ ಎಲ್ಲರ ಮನಸ್ಸನ್ನು ಸೂರೆಗೊಳಿಸುತ್ತದೆ. ಗುಲಾಬಿ ನಂತರ ಅತ್ಯಂತ ಜನಪ್ರಿಯ ಹೂವೆಂದರೆ ಅದು ಮಲ್ಲಿಗೆ. ವಿಶೇಷವಾಗಿ ಮಹಿಳೆಯರಿಗೆ ಇದು ಅಚ್ಚುಮೆಚ್ಚು. ಕೇವಲ ಅಲಂಕಾರಕ್ಕೆ ಮಾತ್ರವಲ್ಲದೆ ಮಲ್ಲಿಗೆಯ ಸುವಾಸನೆಯು ಆರೋಗ್ಯಕ್ಕೂ, ಮನಃಶಾಂತಿಗೂ ಮತ್ತು ದಾಂಪತ್ಯ ಜೀವನಕ್ಕೂ ಹಲವು ಪ್ರಯೋಜನಗಳನ್ನು ನೀಡುತ್ತದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೂಗಳಿಗೆ ವಿಶೇಷವಾದ ಸ್ಥಾನವಿದೆ. ಅವುಗಳಲ್ಲಿ ತನ್ನ ಅಗಾಧ ಸುಗಂಧ ಮತ್ತು ಶುಭ್ರ ಬಿಳಿ ಬಣ್ಣದಿಂದಲೇ ಹೂಗಳ ರಾಣಿ ಎಂದು ಖ್ಯಾತಿಯನ್ನು ಪಡೆದಿರುವುದು ಮಲ್ಲಿಗೆ ಹೂ. ಮಲ್ಲಿಗೆ ಕೇವಲ ಒಂದು ಹೂವಲ್ಲ, ಅದು ಪವಿತ್ರತೆ, ಶುದ್ಧತೆ ಮತ್ತು ಸೌಂದರ್ಯದ ಪ್ರತೀಕ. ಪ್ರಾಚೀನ ಕಾಲದಿಂದಲೂ ಸಹ ದೇವರ ಪೂಜೆಯಿಂದ ಹಿಡಿದು ಸಾಹಿತ್ಯದ ವರ್ಣನೆಯವರೆಗೂ ಸಹ ಮಲ್ಲಿಗೆಯ ಸುಗಂಧ ಅಚ್ಚಳಿಯದೆ ಉಳಿದುಕೊಂಡಿದೆ.
ಸೂರ್ಯ ಮುಳುಗಿದ ಮೇಲೆ ಇಡೀ ಪರಿಸರದಲ್ಲಿ ತನ್ನ ಅಮಲೇರಿಸುವ ಸುಗಂಧದಿಂದ ಆವರಿಸಿರುವ ಈ ಸುಂದರ ಮಲ್ಲಿಗೆಯ ಧಾರ್ಮಿಕ ಮಹತ್ವ ಮತ್ತು ಆರೋಗ್ಯ ಲಾಭಗಳ ಬಗ್ಗೆ ನಮ್ಮ ಈ ವಿಡಿಯೋ ಮೂಲಕ ನಾವಿಂದು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೆಣ್ಣು ಮಕ್ಕಳಿಗೆ ಮಲ್ಲಿಗೆ ಅಂದರೆ ಅಚ್ಚುಮೆಚ್ಚು. ಸಾಂಪ್ರದಾಯಿಕ ಉಡುಗೆ ತೊಟ್ಟರೆ ಮಲ್ಲಿಗೆ ಇರಲೇಬೇಕು. ಮುಡಿಯನ್ನ ಅಲಂಕರಿಸುವ ಮಲ್ಲಿಗೆ ಹೂವಿನ ಘಮವು ಮೂಗಿಗೆ ಬಡಿದ್ರೆ ಕೆಲವರಿಗೆ ತಲೆನೋವು ಶುರುವಾಗುತ್ತದೆ. ಹೀಗಾಗಿ ಕೆಲವರು ಆ ಮಲ್ಲಿಗೆಯ ಪರಿಮಳವನ್ನು ಅಷ್ಟಾಗಿ ಇಷ್ಟಪಡುವುದಿಲ್ಲ. ಆದರೆ ಮಲ್ಲಿಗೆ ಸುವಾಸನೆಯಿಂದಲೂ ಆರೋಗ್ಯ ಪ್ರಯೋಜನಗಳು ಇವೆಯಂತೆ. ಈ ಕುರಿತಾದ ಮಾಹಿತಿ ಇಲ್ಲಿದೆ. ಮಲ್ಲಿಗೆ ಹೆಸರು ಕೇಳಿದ ತಕ್ಷಣ ಹೆಂಗಳೆಯರ ಕಿವಿ ನೆಟ್ಟಗಾಗುತ್ತದೆ. ಹೆಣ್ಣು ಮಕ್ಕಳಿಗೆ ಮಲ್ಲಿಗೆ ಹೂ ಮುಡಿಯುವುದು ಎಂದರೆ ತುಂಬಾನೇ ಇಷ್ಟ. ಇನ್ನು ಕೆಲವರು ಈ ಹೂವಿನ ಸುವಾಸನೆಯನ್ನು ಇಷ್ಟಪಡುತ್ತಾರೆ. ಮಲ್ಲಿಗೆಯಲ್ಲಿ ಔಷಧೀಯ ಗುಣಗಳನ್ನು ಹೊಂದಿದ್ದು ಇದರ ಲಾಭಗಳು ಅತ್ಯಧಿಕ. ಘಮ ಬೀರುವ ಈ ಹೂ ಮುಡಿಯುವುದು ಮಾತ್ರ ಇದರಿಂದ ಸುವಾಸನೆಯನ್ನು ತೆಗೆದುಕೊಳ್ಳುವುದರಿಂದ ಆರೋಗ್ಯ ಪ್ರಯೋಜನಗಳಿವೆ ಎಂಬುದು ಎಷ್ಟೋ ಜನರಿಗೆ ತಿಳಿದೇ ಇಲ್ಲ. ಹೂ ಮುಡಿಯುವ ಮುನ್ನ ಇದರ ಆರೋಗ್ಯ ಲಾಭಗಳನ್ನು ಮೊದಲು ತಿಳಿದುಕೊಳ್ಳಿ. ಮಲ್ಲಿಗೆಯ ಸುವಾಸನೆಯ ಆರೋಗ್ಯದ ಪ್ರಯೋಜನಗಳೇನು? ಮಲ್ಲಿಗೆಯ ಸುವಾಸನೆಯು ಮನಸ್ಸನ್ನು ಶಾಂತಗೊಳಿಸಿ ಇದು ಒತ್ತಡ ಹಾಗೂ ಆತಂಕವನ್ನು ಕಡಿಮೆ ಮಾಡುತ್ತದೆ. ಮಲ್ಲಿಗೆಯ ಘಮವು ನಿದ್ರಾಹೀನತೆಗೆ ಪರಿಣಾಮಕಾರಿ ಚಿಕಿತ್ಸೆಯಾಗಿದೆ. ಇದರ ಘಮ ತೆಗೆದುಕೊಳ್ಳುವುದು ನಿದ್ರೆಯನ್ನು ಉತ್ತೇಜಿಸಲು ಸಹಕಾರಿಯಾಗಿದೆ. ನಿಯಮಿತವಾಗಿ ಮಲ್ಲಿಗೆ ಸುವಾಸನೆ ತೆಗೆದುಕೊಳ್ಳೋದ್ರಿಂದ ಮನಸ್ಸು ಹಗುರವಾಗುತ್ತದೆ. ಇದು ಮನಸ್ಥಿತಿಯನ್ನು ಸುಧಾರಿಸಿ ಖಿನ್ನತೆಯನ್ನು ದೂರ ಮಾಡುತ್ತದೆ. ಮಲ್ಲಿಗೆಯ ಮಹತ್ವ. ಮಲ್ಲಿಗೆ ಪ್ರಮುಖವಾಗಿ ರಾತ್ರಿ ಸಮಯದಲ್ಲಿ ಅರಳುವಂತಹ ಸುಗಂಧ ಬೀರುವಂತಹ ಪುಷ್ಪ. ಇದನ್ನು ಜಾಸ್ಮಿನಮ್ ಎಂಬ ಕುಟುಂಬಕ್ಕೆ ಸೇರಿಸಲಾಗಿದೆ. ಮಲ್ಲಿಗೆಯ ಮೂಲ ನಮ್ಮ ಭಾರತ ದೇಶ, ಅದರಲ್ಲಿಯೂ ವಿಶೇಷವಾಗಿ ಹಿಮಾಲಯದ ತಪ್ಪಲು ಮತ್ತು ನಮ್ಮ ದಕ್ಷಿಣ ಭಾರತದ ಬಯಲು ಪ್ರದೇಶಗಳಲ್ಲಿ ಇದು ಸಹಸ್ರಾರು ವರ್ಷಗಳಿಂದಲೂ ಬೆಳೆಯಲ್ಪಟ್ಟಿರುತ್ತದೆ. ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳು ತಮ್ಮ ಆಶ್ರಮದಲ್ಲಿ ಶ್ರೇಷ್ಠ ಸುಗಂಧಕ್ಕಾಗಿ ಮತ್ತು ತಮ್ಮ ಯಜ್ಞ ಯಾಗಾದಿಗಳಲ್ಲಿ ಪವಿತ್ರ ದ್ರವ್ಯವಾಗಿ ಬಳಸಲು ಮಲ್ಲಿಗೆಯನ್ನು ಬಳಸುತ್ತಿದ್ದರು. ಹಗಲಿನಲ್ಲಿ ಅರಳುವ ಹೂಗಳು ಚಿಟ್ಟೆ ಅಥವಾ ಜೇನು ನೊಣಗಳನ್ನು ಪರಾಗಸ್ಪರ್ಶಕ್ಕಾಗಿ ಆಕರ್ಷಿಸುತ್ತವೆ. ಆದರೆ ರಾತ್ರಿ ಸಂಚರಿಸುವಂಥ ಪತಂಗಗಳನ್ನು ಪರಾಗಸ್ಪರ್ಶಕ್ಕಾಗಿ ಆಕರ್ಷಿಸಲು ಮಲ್ಲಿಗೆ ರಾತ್ರಿ ಸಮಯದಲ್ಲಿ ಅರಳುತ್ತದೆ. ಕತ್ತಲಲ್ಲಿ ಬಣ್ಣ ಕಾಣದಿದ್ದರೂ ಸಹ ಗಾಢವಾದ ಸುಗಂಧದ ಮೂಲಕವೇ ಮಲ್ಲಿಗೆ ಪತಂಗಗಳನ್ನು ತನ್ನತ್ತ ಆಕರ್ಷಿಸುತ್ತವೆ. ಆದ್ದರಿಂದ ಮಲ್ಲಿಗೆಯನ್ನು ರಾತ್ರಿಯ ರಾಣಿ ಎಂದೇ ಕರೆಯಲಾಗುತ್ತದೆ. ಮಲ್ಲಿಗೆ ಬಹಳ ಮಂಗಳಕರ ಪುಷ್ಪ. ಯಾವುದೇ ಶುಭ ಕಾರ್ಯವಾಗಲಿ, ಪೂಜೆಯಾಗಲಿ, ಹಬ್ಬ ಹರಿದಿನವಾಗಲಿ ಮಲ್ಲಿಗೆಯ ಬಳಕೆ ಇದ್ದೇ ಇರುತ್ತದೆ. ನಮ್ಮ ದಕ್ಷಿಣ ಭಾರತದ ಮಹಿಳೆಯರಿಗೆ ಮಲ್ಲಿಗೆಯನ್ನು ಮುಡಿಯದೇ ಇದ್ದರೆ ಶೃಂಗಾರ ಪೂರ್ಣಗೊಳ್ಳುವುದಿಲ್ಲ. ಮಲ್ಲಿಗೆಯನ್ನು ಮುಡಿಯುವುದು ಮಂಗಳಕರ ಮತ್ತು ಸೌಭಾಗ್ಯದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಈ ಮಲ್ಲಿಗೆಯು ನಮ್ಮ ಕರ್ನಾಟಕದ ಸಾವಿರಾರು ರೈತಾಪಿ ಕುಟುಂಬಗಳ ಬೆನ್ನೆಲುಬಾಗಿದೆ. ಕರ್ನಾಟಕದ 3 ಮಲ್ಲಿಗೆ ತಳಿಗಳಾದ ಉಡುಪಿ ಮಲ್ಲಿಗೆ, ಮೈಸೂರು ಮಲ್ಲಿಗೆ ಮತ್ತು ಹಡಗಲಿ ಮಲ್ಲಿಗೆಗಳಿಗೆ ಜಾಗತಿಕ ಮಟ್ಟದಲ್ಲಿ ಮಾನ್ಯತೆ ದೊರೆತಿರುವುದು ಹೆಮ್ಮೆಯ ವಿಚಾರ. ಮಲ್ಲಿಗೆಯ ಪೌರಾಣಿಕ ಮಹತ್ವ. ಮಲ್ಲಿಗೆ ಭೂಲೋಕಕ್ಕೆ ಬಂದಿರುವ ಕುರಿತಾಗಿ ಒಂದು ರೋಚಕವಾದ ಕಥೆ ಇದೆ. ಪುರಾಣಗಳ ಪ್ರಕಾರ ಮಲ್ಲಿಗೆಯ ವಿವಿಧ ತಳಿಗಳು ಇಂದ್ರದೇವನ ಸ್ವರ್ಗಲೋಕದ ನಂದನವನದಲ್ಲಿ ಇದ್ದವಂತೆ. ದ್ವಾಪರ ಯುಗದಲ್ಲಿ ಪ್ರಭು ಶ್ರೀ ಕೃಷ್ಣ ಪರಮಾತ್ಮರು ತಮ್ಮ ಪತ್ನಿ ಸತ್ಯಭಾಮಿಗಾಗಿ ನಂದನವನದಿಂದ ಪಾರಿಜಾತವನ್ನು ಭೂಲೋಕಕ್ಕೆ ತಂದಾಗ ಅದರೊಂದಿಗೆ ಮಲ್ಲಿಗೆಯಂತಹ ಇತರ ಸುಗಂಧಿತ ಸಸ್ಯಗಳನ್ನು ಸಹ ಭೂಲೋಕಕ್ಕೆ ತಂದರು ಎಂಬ ಉಲ್ಲೇಖವಿದೆ. ಹೀಗಾಗಿ ಮಲ್ಲಿಗೆಯನ್ನು ಸ್ವರ್ಗಲೋಕದ ಪುಷ್ಪ ಅಥವಾ ದೇವಲೋಕದ ಪುಷ್ಪ ಎಂದು ಕರೆಯಲಾಗುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ಪ್ರೇಮದ ದೇವರಾದಂತಹ ಕಾಮದೇವನು ಕಬ್ಬಿನ ಬಿಲ್ಲನ್ನು ಮತ್ತು 5 ಬಗೆಯ ಹೂಗಳ ಬಾಣಗಳನ್ನು ಬಳಸುತ್ತಿದ್ದನಂತೆ. ಆ 5 ಪವಿತ್ರ ಹೂಗಳಲ್ಲಿ ಮಲ್ಲಿಗೆಯೂ ಸಹ ಮುಖ್ಯವಾದದ್ದು. ಮಲ್ಲಿಗೆಯ ತೀವ್ರವಾದ ಸುಗಂಧ ಮನುಷ್ಯನ ಮನಸ್ಸಿನ ಪ್ರೇಮದ ಭಾವನೆಯನ್ನು ಜಾಗೃತಗೊಳಿಸುತ್ತದೆ. ಕಾಮದೇವ ವಸಂತ ಕಾಲದ ಅಧಿಪತಿಯೂ ಹೌದು. ಮಲ್ಲಿಗೆ ವಸಂತ ಹಾಗೂ ಬೇಸಿಗೆ ಕಾಲದಲ್ಲಿ ಹೇರಳವಾಗಿ ಅರಳುವುದರಿಂದ ಇದನ್ನು ಕಾಮದೇವನಿಗೆ ಅತ್ಯಂತ ಪ್ರಿಯವಾದ ಪುಷ್ಪ ಎಂದು ಪರಿಗಣನೆ ಮಾಡಲಾಗುತ್ತದೆ. ಧಾರ್ಮಿಕ ಮಹತ್ವ. ಮಲ್ಲಿಗೆಯ ಹೂ ಅದರ ಬಿಳಿ ಬಣ್ಣ ಮತ್ತು ಪವಿತ್ರ ಸುಗಂಧದಿಂದಲೇ ಹಲವು ದೇವಾನುದೇವತೆಗಳಿಗೆ ಅತ್ಯಂತ ಪ್ರಿಯವಾದದ್ದಾಗಿದೆ. ಮಲ್ಲಿಗೆಯ ಹೂ ಬಿಳಿಯದ್ದಾಗಿದ್ದು ಪ್ರಶಾಂತ ಸುಗಂಧವನ್ನು ನೀಡುವುದರಿಂದಲೇ ಅದನ್ನು ಸಾತ್ವಿಕ ಪುಷ್ಪ ಎಂದು ಕರೆಯಲಾಗುತ್ತದೆ. ದೇವರಿಗೆ ಪೂಜೆಯನ್ನು ಸಲ್ಲಿಸುವಾಗ ನಮ್ಮ ಮನಸ್ಸು ಮಲ್ಲಿಗೆಯಷ್ಟೇ ನಿರ್ಮಲವಾಗಿರಬೇಕು ಎಂಬುದು ಪರಿಶುದ್ಧ ಬಿಳಿ ಬಣ್ಣದ ಮಲ್ಲಿಗೆಯನ್ನು ದೇವರ ಪೂಜೆಯಲ್ಲಿ ಬಳಸುವುದರ ಹಿಂದಿರುವ ಸದುದ್ದೇಶವಾಗಿದೆ.
ಮಲ್ಲಿಗೆಯ ಸುವಾಸನೆ ಪೂಜಾ ಸ್ಥಳದಲ್ಲಿ ಧನಾತ್ಮಕ ಕಂಪನಗಳನ್ನು ಸೃಷ್ಟಿಸಿ ಭಕ್ತರಲ್ಲಿ ಏಕಾಗ್ರತೆ ಮತ್ತು ಪ್ರಶಾಂತತೆಯನ್ನು ಮೂಡಿಸುತ್ತದೆ. ಶಾಸ್ತ್ರಗಳ ಪ್ರಕಾರ ಶ್ರೀಕೃಷ್ಣ ಪರಮಾತ್ಮರು, ಮಹಾಲಕ್ಷ್ಮೀ ದೇವಿ, ಶಿವ ಪರಮಾತ್ಮರಿಗೆ ಮಲ್ಲಿಗೆ ಎಂದರೆ ಅತಿ ಪ್ರಿಯವಾದದ್ದು. ಶ್ರೀಕೃಷ್ಣ ಪರಮಾತ್ಮರಿಗೆ ಸುಗಂಧಿತ ಪುಷ್ಪಗಳೆಂದರೆ ಬಹಳ ಇಷ್ಟ. ಮಲ್ಲಿಗೆ ಶುದ್ಧ ಬಿಳಿ ಬಣ್ಣ, ಶುದ್ಧತೆಯ ಸಂಕೇತ. ಶ್ರೀಕೃಷ್ಣ ಪರಮಾತ್ಮರು ಶುದ್ಧ ಭಕ್ತಿಗೆ ಒಲಿಯುವುದರಿಂದ ಈ ಹೂ ಶ್ರೀಕೃಷ್ಣ ಪರಮಾತ್ಮರ ಪೂಜೆಯಲ್ಲಿ ಅತ್ಯಂತ ಶ್ರೇಷ್ಠ ಎಂದೇ ಪರಿಗಣಿಸಲಾಗುತ್ತದೆ. ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಬೃಂದಾವನದಲ್ಲಿ ಗೋಪಿಕೆಯರೊಂದಿಗೆ ಮಲ್ಲಿಗೆಯ ಬಳ್ಳಿಗಳ ನಡುವೆ ವಿಹರಿಸುತ್ತಿದ್ದರು ಎಂಬ ಉಲ್ಲೇಖವಿದೆ. ಮಲ್ಲಿಗೆಯಿಂದ ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನ ಪೂಜಿಸಿದರೆ ಸಮೃದ್ಧಿ ಮತ್ತು ಸಂಪತ್ತು ಲಭಿಸುತ್ತದೆ. ದೇವಾನುದೇವತೆಗಳಿಗೆ ಪ್ರಿಯವಾದ ಹೂವನ್ನು ಅರ್ಪಣೆ ಮಾಡಿ ಪೂಜಿಸಿದರೆ ಶೀಘ್ರ ಫಲ ದೊರೆಯುತ್ತದೆ. ಇದೇ ಕಾರಣಕ್ಕಾಗಿಯೇ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಮಲ್ಲಿಗೆ ಇಲ್ಲದೆ ಪೂಜೆ ಅಪೂರ್ಣ ಎಂಬ ನಂಬಿಕೆ ಇದೆ. ಸಂಪತ್ತಿನ ದೇವತೆಯಾದ ಮಹಾಲಕ್ಷ್ಮೀ ದೇವಿಗೂ ಸಹ ಮಲ್ಲಿಗೆಯ ಸುಗಂಧ ಮತ್ತು ಬಿಳಿ ಬಣ್ಣ ಅತ್ಯಂತ ಪ್ರಿಯವಾದದ್ದು. ಮಹಾಲಕ್ಷ್ಮೀ ದೇವಿಗೆ ಮೀಸಲಾದ ಶುಕ್ರವಾರದಂದು ಮಲ್ಲಿಗೆಯ ಪುಷ್ಪದಿಂದ ಅರ್ಚನೆಯನ್ನ ಮಾಡೋದ್ರಿಂದ ದೇವಿಯು ಪ್ರಸನ್ನಳಾಗಿ ಮನೆಯಲ್ಲಿ ಐಶ್ವರ್ಯ ಮತ್ತು ಸೌಭಾಗ್ಯವನ್ನ ಕರುಣಿಸುತ್ತಾರೆ ಎಂಬ ಪ್ರತೀತಿ ಇದೆ. ಜ್ಞಾನ ದೇವತೆಯಾದ ಸರಸ್ವತಿ ಮಾತೆ ಶ್ವೇತಾಂಬರಿ ಅಂದರೆ ಬಿಳಿ ವಸ್ತ್ರಧಾರಿಣಿ ಸರಸ್ವತಿ ದೇವಿಗೆ ಕೆಂಪು ಅಥವಾ ಗಾಢ ಬಣ್ಣದ ಹೂಗಳಿಗಿಂತ ಮಲ್ಲಿಗೆಯಂತಹ ಬಿಳಿ ಪುಷ್ಪಗಳೇ ಹೆಚ್ಚು ಪ್ರಿಯವಾಗಿವೆ. ಮಲ್ಲಿಗೆಯ ಶುಭ್ರ ಬಿಳಿ ಬಣ್ಣವು ನಿರ್ಮಲ ಮನಸ್ಸು ಮತ್ತು ಪರಿಶುದ್ಧ ಜ್ಞಾನವನ್ನು ಪ್ರತಿನಿಧಿಸುತ್ತದೆ. ಸರಸ್ವತಿ ದೇವಿ ಬುದ್ಧಿಶಕ್ತಿಯ ದೇವತೆ. ಮಲ್ಲಿಗೆಯ ಸುವಾಸನೆಯು ಮೆದುಳನ್ನು ಶಾಂತಗೊಳಿಸಿ ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿಯನ್ನು ವೃದ್ಧಿ ಮಾಡಲು ಸಹಾಯ ಮಾಡುತ್ತದೆ. ಇದು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿಯನ್ನು ಮೂಡಿಸಲು ಪೂರಕವಾದಂತಹ ಪರಿಸರವನ್ನು ನಿರ್ಮಿಸುತ್ತದೆ. ಇದೇ ಕಾರಣಕ್ಕಾಗಿಯೇ ಮಲ್ಲಿಗೆ ಸರಸ್ವತಿ ದೇವಿಗೆ ಬಹಳ ಪ್ರಿಯವಾದ ಪುಷ್ಪ. ಸರಸ್ವತಿ ದೇವಿಗೆ ಮೀಸಲಾದಂಥ ವಸಂತ ಪಂಚಮಿಯ ದಿನದಂದು ಮಲ್ಲಿಗೆಯಿಂದ ಅರ್ಚನೆಯನ್ನು ಮಾಡುವುದು ಅತ್ಯಂತ ಮಂಗಳಕರ. ಶಿವ ಪರಮಾತ್ಮರಿಗೂ ಬಿಳಿ ಬಣ್ಣದ ಹೂಗಳೆಂದರೆ ಬಹಳ ಅಚ್ಚುಮೆಚ್ಚು. ಶಿವಪುರಾಣದ ಪ್ರಕಾರ ಮಲ್ಲಿಗೆಯಿಂದ ಶಿವದೇವರನ್ನ ಪೂಜಿಸುವುದರಿಂದ ಮೋಕ್ಷ ಮತ್ತು ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿಯ ಹೆಸರೇ ಮಲ್ಲಿಗೆಯೊಂದಿಗೆ ಬೆಸೆದುಕೊಂಡಿದೆ. ಮಲ್ಲಿಗೆಯ ಔಷಧೀಯ ಲಾಭಗಳು. ಮಲ್ಲಿಗೆಯ ಅತ್ಯಂತ ದೊಡ್ಡ ಗುಣವೆಂದರೆ ಅದರ ಸುಗಂಧ. ಮಲ್ಲಿಗೆಯ ಸುಗಂಧ ಮೆದುಳಿನಲ್ಲಿ ಎಂಡೋರ್ಫಿನ್ ಎಂಬ ಸಂತಸದ ಹಾರ್ಮೋನನ್ನು ಬಿಡುಗಡೆ ಮಾಡಿಸುತ್ತದೆ. ಈ ಹಾರ್ಮೋನ್ ಆತಂಕವನ್ನೆಲ್ಲ ದೂರಾಗಿಸಿ ತಕ್ಷಣವೇ ಮನಸ್ಸನ್ನು ಶಾಂತಗೊಳಿಸುತ್ತದೆ. ರಾತ್ರಿ ಮಲಗುವ ಮೊದಲು ಮಲ್ಲಿಗೆಯ ಸುವಾಸನೆಯನ್ನು ಹೀರಿಕೊಳ್ಳೋದ್ರಿಂದ ಗಾಢವಾದ ಮತ್ತು ನೆಮ್ಮದಿಯ ನಿದ್ರೆ ಬರುತ್ತದೆ. ಮಲ್ಲಿಗೆಯ ಎಣ್ಣೆಯು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಮಲ್ಲಿಗೆ ಎಣ್ಣೆಯಲ್ಲಿರುವಂಥ ಆಂಟಿ ಆಕ್ಸಿಡೆಂಟ್ಗಳು ಚರ್ಮ ಸುಕ್ಕಾಗುವುದನ್ನು ತಡೆಯುತ್ತವೆ. ಮಲ್ಲಿಗೆ ಎಣ್ಣೆಯನ್ನು ಕೂದಲಿಗೆ ಲೇಪಿಸಿಕೊಳ್ಳೋದ್ರಿಂದ ಕೂದಲಿನ ಬುಡ ಬಲಗೊಳ್ಳುತ್ತದೆ. ಮಲ್ಲಿಗೆ ಶೀತಕಾರಿ ಗುಣವನ್ನು ಹೊಂದಿರುತ್ತದೆ. ಮಲ್ಲಿಗೆಯ ಎಲೆಗಳನ್ನು ಅಗಿಯುವುದರಿಂದ ಬಾಯಿಯ ಹುಣ್ಣು ಶಮನವಾಗುತ್ತದೆ ಎಂದು ಆಯುರ್ವೇದ ಶಾಸ್ತ್ರಗಳು ಉಲ್ಲೇಖಿಸುತ್ತವೆ. ಕಣ್ಣುರಿ ಉಂಟಾದಾಗ ತಾಜಾ ಮಲ್ಲಿಗೆ ಹೂಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳೋದ್ರಿಂದ ತಂಪು ದೊರೆತು ಉರಿ ಕಡಿಮೆಯಾಗುತ್ತದೆ. ಮಲ್ಲಿಗೆ ಎಲೆಯ ರಸವನ್ನು ಗಾಯಕ್ಕೆ ಲೇಪಿಸಿದರೆ ಗಾಯ ಬೇಗನೆ ವಾಸಿಯಾಗುತ್ತದೆ. ಆತ್ಮೀಯರೇ, ಮಲ್ಲಿಗೆಯ ಹೂವಿನ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಧನ್ಯವಾದಗಳು.